ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ಇವತ್ತು ಫೇಸ್ ತೋರಿಸಿ ವಿಡಿಯೋ ಮಾಡೋದೇ 2 ಡೇಸಿಂದ ತುಂಬ ಭಯ ಆಗ್ತಿದೆ. ಹೇಗೆ ನೋಡ್ತಾರೋ, ಯಾವ ರೀತಿ ತಗೋತಾರೋ ಅನ್ನೋದೇ ನನಗೆ ತುಂಬಾ ಭಯ ಕಾಡ್ತಿದೆ. ಯಾಕೆ ಅಂದರೆ ನನಗೆ ಇದರಲ್ಲಿ ತುಂಬ ಆ್ಯಕ್ಚುಲಿ ಯೂಟ್ಯೂಬ್ ಮಾಡಲೇಬೇಕಂತ ನಾನು ಬಂದಿರಬೇಕಾದ್ರೆ ಸ್ವಲ್ಪ ನಾನು ಅದರಲ್ಲೂ ಇಂಪ್ರೂವ್ಮೆಂಟು ಮತ್ತು ಬೇರೆ ಥರ ವೀಡಿಯೋಸ್ ಎಲ್ಲ ಕೊಡಲಿಲ್ಲ ಅಂದರೆ ನೋಡೋರ್ಗೂ ಅದು ಬೋರ್ ಆಗೋಗುತ್ತೆ. ಬರೀ ವಿಡಿಯೋ ಕಿಚನ್ದೇ ಎಲ್ಲೋ ಒಂದು ಕಡೆ ನಿಂತು ನಾನು ಮಾಡೋದ್ರಿಂದ ಅದಷ್ಟು ಇದಾಗಲ್ಲ ಅನಿಸುತ್ತೆ. ಮಾಡ್ತೀನಿ, ಬಟ್ ಲೈವ್ ವಿಡಿಯೋ ಮತ್ತು ವ್ಲಾಗ್ಸ್ ಎಲ್ಲ ಮಾಡ್ತೀನಿ ಅನ್ನೋದೆಲ್ಲ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ನನಗೆ ಇದನ್ನು ಮಾಡಬೇಕಾದ್ರೇ ತುಂಬ ನರ್ವಸ್ನೆಸ್ ಇದೆ. ತುಂಬ ನರ್ವಸ್ ಅನ್ನೋದಕ್ಕಿಂತ ಭಯ, ಏನು ಮಾತಾಡೋದು ವರ್ಡ್ಸೇ ನನಗೆ ನೆನಪಾಗಲ್ಲ, ಅಷ್ಟೊಂದು ಭಯ ಆಗುತ್ತೆ. ಸೇರಿಸಿ ಮಾತಾಡೋ ಥರ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ವ್ಲಾಗ್ ಮಾಡ್ತೀನಿ ಅಂತ ಇಲ್ಲ, ಲೈವ್ ಮಾಡ್ತೀನಿ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಒಂದು ಸ್ಟೇಬಲ್ ಆಗಿ ನಿಲ್ಲೋದಕ್ಕೆ ನನಗೂ ಒಂದು ಅವಕಾಶ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ. ಅದೊಂದು ಮೇಯ್ನ್ ನಾನು ಹೇಳ್ತೀನಿ. ಮತ್ತು ನಾನು ಎಷ್ಟೋ ವೀಡಿಯೋಸ್ನ ತುಂಬ ಇವಾಗ ಸ್ವಲ್ಪ 5 to 6 ಮಿನಿಟ್ಸ್ ಹೋಗ್ತಾ ಇದ್ದೀನಿ. ಏಕೆಂದರೆ 2 to 3 ಮಿನಿಟ್ಸ್ ಮಾಡಿದರೆ ಅದು ನನಗಷ್ಟು ಇದಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಕಡಿಮೆ ಸಮಯ ತಗೊಂಡು ನಾನು ಮಾಡ್ತಿರೋದು. ನೀವೆಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿ ನೋಡಿಬಿಡಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ತುಂಬಾ ಸಿಂಪಲ್ ಆಗಿದೆ. ಚಿಕನ್ದು ಮತ್ತು ಜಾಸ್ತಿ ಏನು ಮಸಾಲೆನೇ ಹಾಕಿಲ್ಲ. ಅದು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ರೆಸಿಪಿ ತೋರಿಸ್ತೀನಿ. ಆಲ್ರೆಡಿ ಇಂಟ್ರಡಕ್ಷನಲ್ಲಿ ಹೇಳ್ಬಿಟ್ಟಿದ್ದೀನಿ ಚಿಕನ್ ರೆಸಿಪಿ ಅಂತವ. ಈ ಚಿಕನ್ ರೆಸಿಪಿನ ಹೇಗೆ ಮಾಡಿದ್ದೀನಿ ಮತ್ತು ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿದೆ ಮತ್ತು ಬಹಳ ಬೇಗ ಕೂಡ ಆಗುತ್ತೆ. ನಾನು 1.5 kg ಚಿಕನ್ ತೊಗೊಂಡಿರೋದು. ಈ ಚಿಕನ್ ನಾನು ಆಲ್ಮೋಸ್ಟ್ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸಿದ್ದೀನಿ. ಯಾಕೆಂದರೆ ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಇವತ್ತು ಅಂತ. ಅದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಇಡ್ತೀನಿ. ಮತ್ತು ಇನ್ನೊಂದು ಏನಂದರೆ, ನಾವು ಇವಾಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಅದನ್ನು. ಮತ್ತು ನೀರು 1 ಡ್ರಾಪು ನೀರು ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಯಾಕೆಂದ್ರೆ ನೀರು ಹಾಕಲ್ಲ, ಆ್ಯಕ್ಚುಲಿ ನೀರು ಇದ್ರೂ ಕೂಡ ಅದು ನೀರು ಬಿಟ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕಬೇಕಾದ್ರೆ ನೀರು ಇರಬಾರ್ದು. ಈಗ ಮಸಾಲೆ ಬಂದು ನಾನು ಬೆಳ್ಳುಳ್ಳಿನ 3 ಗಡ್ಡೆ ತೊಗೊಂಡಿರೋದು, ದಪ್ಪದಾಗಿ ತೊಗೊಂಡಿದ್ದೀನಿ ನಾನು. ಇನ್ನೊಂದು ಏನಪ್ಪ ಅಂದರೆ, ಬೆಳ್ಳುಳ್ಳಿ ಜಜ್ಜಬಾರ್ದು, ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಆದಷ್ಟು ಸಣ್ಣದಾಗಿ ಹೆಚ್ಚಬೇಕು. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನ್ ಧನಿಯಾ ಮತ್ತು ಮಾಮೂಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಸೋಯಾ ಸಾಸ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಅದನ್ನು ತೊಗೊಂಡಿದ್ದೀನಿ. ಮತ್ತು ಟೊಮೊಟೊ ಕೆಚಪ್ ತೊಗೊಂಡಿರೋದು, ಅದು ಅಷ್ಟೇ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ತೊಗೊಂಡಿಲ್ಲ. ಜೊತೆಗೆ ಕರಿಬೇವು ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸು ಮತ್ತು ಬೇರೆ ಈರುಳ್ಳಿ ಆಗಲಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಏನೂ ತೊಗೊಂಡಿಲ್ಲ. ಇದಿಷ್ಟೇ ತೊಗೊಂಡಿರೋದು. ಒಗ್ಗರಣೆಗೆ ಆಯಿಲು ಮತ್ತು ತುಪ್ಪ 2 ಟೇಬಲ್ ಸ್ಪೂನ್ ತೊಗೊಂಡಿರೋದು. ತುಪ್ಪ ಬಂದು ಆಯಿಲೇ ಹಾಕೋಬೋದು, ತುಪ್ಪ ಬೇಕು ಅಂತ ಏನಿಲ್ಲ. ಬಟ್ ತುಪ್ಪ ಹಾಕಿ ಚಿಕನ್ನ ನಾವು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಪಾತ್ರೆ ಬಿಸಿಯಾಗಿದೆ. ಇವಾಗ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಬಿಸಿಯಾಗಿದೆ, ಅದಕ್ಕೆ ನಾನು ಇವಾಗ ಉಪ್ಪು ಹಾಕಿ ನೀಟಾಗಿ ಚೆನ್ನಾಗಿ ಕಲಸಿಟ್ಟಿದ್ನಲ್ಲ ಚಿಕನ್ನು, ಅದನ್ನು ತುಂಬ ಹೊತ್ತೇನು ಬಿಟ್ಟಿಲ್ಲ. 10 to 15 ಮಿನಿಟ್ಸ್ ಬಿಟ್ಟಿದ್ದೆ ನಾನು ಚಿಕನ್ನ. ಅದನ್ನು ಇವಾಗ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ನೀರು 1 ಡ್ರಾಪ್. ಆ್ಯಕ್ಚುಲಿ ಇದೊಂಥರ ಸ್ಪೆಷಲ್ ಚಿಕನ್ನೇ ಅಂತ ಹೇಳ್ಬೋದು. ಯಾಕೆ ಅಂದರೆ 1 ಡ್ರಾಪು ನೀರಿಲ್ಲದೆ ಮಾಡ್ತಿರೋದು. ನೀರು ಹಾಕೇ ಇಲ್ಲ ನಾನು. ಏನು ವಾಶ್ ಮಾಡಿ ಚಿಕನ್ ಇಟ್ಟಿರ್ತೀನಲ್ಲ, ಅದಷ್ಟೇ ಚಿಕನ್ನು. 1 ಡ್ರಾಪು ನೀರು ಹಾಕೊಳ್ತೇ ಇಲ್ಲ, ಹಾಗೆ ಮಾಡ್ತಿರೋದು ನೋಡಿ. ಅದಕ್ಕೆ ಕೊನೆವರೆಗೂ ದಯವಿಟ್ಟು ವಿಡಿಯೋ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಈಗ ಚಿಕನ್ ಹಾಕಿ ನಾನು 2 ರಿಂದ 3 ನಿಮಿಷ ಚೆನ್ನಾಗಿ ಆ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೋತೀನಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಲ್ಲ. ಆಲ್ಮೋಸ್ಟ್ ಅದು ಒಂದು 60% ನಾನು ತುಪ್ಪದಲ್ಲೇ ಬೇಯಿಸ್ಕೊತೀನಿ. ಇದೇ ರೀತಿ ನಾನು ತಿರುಗಿಸಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳೋದು. ಆ್ಯಕ್ಚುಲಿ ನೋಡಿ, ನಾನು ನೀರೇ ಹಾಕಿಲ್ಲ, ಆದ್ರೂ ಸ್ವಲ್ಪ ನೀರು ಬಿಟ್ಟಿತ್ತು. ಚೆನ್ನಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಮಾಡಿದ್ರೇ ತುಂಬ ಚೆನ್ನಾಗಿ ಬರೋದು ಇದು ಚಿಕನ್ನು. ಅದಕ್ಕೋಸ್ಕರ ಈಗ ಅದನ್ನು ಸಪ್ರೇಟ್ ನಾನು ಬೇರೆ ಪ್ಲೇಟಿಗೆ ಹಾಕಿ, ನಾವು ತುಪ್ಪದಲ್ಲಿ ಫಸ್ಟು ಆ ರೀತಿ ಬೇಯಿಸ್ಕೊಂಡು ಆಲ್ಮೋಸ್ಟ್ ಒಂದು 60 to 70% ನಾವು ಬೇಯಿಸ್ಕೊಂಡು ಬೇರೆ ಪಾತ್ರೆಗೆ ಎತ್ತಿಟ್ಕೋಬೇಕು ಅದನ್ನು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಮತ್ತು ನಾನು ಆಯಿಲು, ಸಾಸಿವೆ ಮುಂಚೆನೇ ತೋರಿಸಿದ್ನಲ್ಲ, ಸಣ್ಣದಾಗಿ ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲದೂ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾನು ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇರೋದು. ಕರಿಬೇವು ಸ್ವಲ್ಪ ಹಾಕಿದ್ದು ನಾನು ವಿಡಿಯೋ ಅದು ತೋರಿಸ್ಲಿಲ್ಲ, ಅದು ಮಿಸ್ ಆಯಿತು. ಅದಕ್ಕೋಸ್ಕರ ನಾನು ಹೇಳಿದೆ. ಹಾಕಿ ನೀಟಾಗಿ ಫ್ರೈ ಆದಮೇಲೆ ಮತ್ತೆ ಇದಕ್ಕೆ ನಾನು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತು ಸೋಯಾ ಸಾಸು ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ನಾನು ಇವಾಗಲೂ ಕೂಡ 1 ಡ್ರಾಪ್ ನೀರು ಹಾಕೊಳ್ಳಲ್ಲ, ಇಷ್ಟರಲ್ಲೇ ನಾನು ಫ್ರೈ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ದೋಸೆ, ಚಪಾತಿ, ನೈಟ್ಗಂತೂ ಚಳಿಗಾಲದಲ್ಲಂತೂ ಸೂಪರಾಗಿರುತ್ತೆ.
ಆಲ್ಮೋಸ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ನಿಂಬೆಹಣ್ಣು ಹಾಕೋಬೇಕು. ನಿಂಬೆಹಣ್ಣು ತೋರ್ಸೋದು ಮರ್ತೆ, ಒಂದು ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಇಲ್ಲ ಹುಳಿ ಜಾಸ್ತಿ ಆಗುತ್ತೆ ನಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಇಲ್ಲ ಆಫ್ ಆದರೂ ಹಾಕೋಬೋದು. ಬಟ್ ನಿಂಬೆಹಣ್ಣು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೊಸ್ದಾಗಿ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನೇನು ಇದಕ್ಕೆ ದೋಸೆ ಚಪಾತಿ ಅನ್ನೋದಕ್ಕಿಂತ ಬೇಳೆ ಸಾಂಬಾರು ಮಾಡಿದ್ದೆ, ಅದಕ್ಕೆ ಸೈಡ್ಸಿಗೆ ಅಂತಲೇ ಮಾಡಿದೆ. ತುಂಬಾ ಸೂಪರಾಗಿತ್ತು. ವಿಡಿಯೋ ನೋಡಿ ಯಾರಿಗಾದರೂ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದು, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ, ತುಂಬಾ ಚೆನ್ನಾಗೂ ಇರುತ್ತೆ. ಟೇಸ್ಟ್ ಅಂತೂ ಏನೋ ಒಂಥರ ಹೊಸ್ದಾಗಿತ್ತು. ದಯವಿಟ್ಟು ಯಾರ್ಯಾರು ಮತ್ತೆ ನಾನು ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಆಲ್ರೆಡಿ ಫಸ್ಟ್ ಇಂಟ್ರಡಕ್ಷನಲ್ಲಿ ಎಲ್ಲ ಹೇಳಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.